ಅಪ್ಡೇಟ್ ಬರ್ತಾ ಇದೆ. ಲ್ಯಾಂಗ್ವೇಜ್ 1 ಅನ್ನ ರೀಚ್ ಆಗಿದೆ ಆದಿತ್ಯ L1 ನೌಕೆ. ಲ್ಯಾಂಗ್ವೇಜ್ 1 ಅನ್ನ ತಲುಪಿದೆ ಆದಿತ್ಯ L1 ನೌಕೆ. ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಮಾಹಿತಿ. ಕೋಟ್ಯಂತರ ಭಾರತೀಯರು ಕಾಯ್ತಾ ಇದ್ರು. ಚಂದ್ರಯಾನದ ಯಶಸ್ಸಿನ ಬಳಿಕ ಬಹಳ ಮಹತ್ವಾಕಾಂಕ್ಷಿಯ ಒಂದು ಯೋಜನೆ ಪ್ರಾಜೆಕ್ಟ್ ಇಸ್ರೋದು ಆದಿತ್ಯ ಆಗಿತ್ತು. ಆದಿತ್ಯಯಾನ ಸಕ್ಸಸ್ ಬಗ್ಗೆ ಖುದ್ದು ಇಸ್ರೋ ಅಧಿಕೃತ ಮಾಹಿತಿಯನ್ನ ನೀಡಿದೆ. ಯಾವುದೇ ಆತಂಕ, ಯಾವುದೇ ಕಳವಳ ಇಲ್ಲದೆ ನಿಗದಿತ ಪಾಯಿಂಟ್ಗೆ ರೀಚ್ ಆಗಿದೆ ಆದಿತ್ಯ L1 ನೌಕೆ. ಆದಿತ್ಯ ಸಕ್ಸಸ್ ಬಗ್ಗೆ ಇಸ್ರೋ ಸಂಸ್ಥೆಯೇ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದೆ. ಲ್ಯಾಂಗ್ವೇಜ್ 1 ಅನ್ನ ರೀಚ್ ಆಗಬೇಕಾಗಿತ್ತು ಆದಿತ್ಯ L1 ನೌಕೆ. ಆ ಪಾಯಿಂಟ್ ನ ರೀಚ್ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅಧಿಕೃತವಾಗಿ ಹಂಚಿಕೊಂಡಿದೆ. ಲ್ಯಾಂಗ್ವೇಜ್ 1 ಅನ್ನ ಆದಿತ್ಯ L1 ನೌಕೆ ತಲುಪಿದೆ. ಎಲ್ಲರ ಕುತೂಹಲ ಇದ್ದಿದ್ದೇನೆ, ಎಲ್ಲರೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಿದ್ದು ಇದೇ ಕಾರಣಕ್ಕೇನೆ ಆದಿತ್ಯಯಾನ ಸಕ್ಸಸ್ ಬಗ್ಗೆ ಇಸ್ರೋ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದೆ. ನಾವು ಸುರಕ್ಷಿತವಾಗಿ ಲ್ಯಾಂಗ್ವೇಜ್ 1 ಅನ್ನ ರೀಚ್ ಆಗಿದ್ದೀವಿ ಅಂತ ಹೇಳಿ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿದೆ ಇಸ್ರೋ ಸಂಸ್ಥೆ. ಆ ಮೂಲಕ ಕೋಟ್ಯಂತರ ಭಾರತೀಯರ ಹಾರೈಕೆಗೆ ಫಲ ಸಿಕ್ಕಿದೆ. ಇಸ್ರೋದ ವಿಜ್ಞಾನಿಗಳ ಪರಿಶ್ರಮ, ಇಸ್ರೋದ ವಿಜ್ಞಾನಿಗಳ ತಪಸ್ಸಿಗೆ ಫಲ ಸಿಕ್ಕಿದೆ. ಮಾಹಿತಿಯನ್ನ ನೀಡ್ತಾ ಇದ್ರು ಎಸ್ ವಿ ಶರ್ಮಾ ಸರ್. ಬಹುಶಃ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ನಿಗದಿತ ಪಾಯಿಂಟ್ಗೆ ರೀಚ್ ಆಗಿದೆ ಆದಿತ್ಯ L1. ಏನ್ ಹೇಳ್ತೀರಿ ಸರ್? ಹೌದು 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 ಬಹಳ ಸಂತೋಷವಾದ ವಿಷಯ. ಇದು ಒಂದು ಬಹಳ ಒಂದು ಮಹತ್ತರವಾದ ಒಂದು ಕಾರ್ಯ ಅಂತ ನಾನು ಪರಿಗಣಿಸ್ತೇನೆ. ನೀವು ಹೇಳಿದಾಗೆ ಇಷ್ಟು ಬಹಳ ಎಫರ್ಟ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂದ್ರೆ ಒಂದು ಉತ್ತರ ಸಿಕ್ಕಿದೆ. ಸೈಂಟಿಸ್ಟ್ ಎಲ್ಲರಿಗೂ ಬಹಳ ಒಂದು ಸಂತೋಷವಾದ ಒಂದು ಸಮಯ. ಅದ ಮೀರಿದೆ 140 ಕೋಟಿ ಜನಗಳು ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೋ ಆ ಜನಗಳ ಮೇಲೆ, ಆ ಜನಗಳಿಗೆ ಒಂದು ನಮ್ಮ ಈ ಮೂಲಕ ಕೃತಜ್ಞತೆಗಳು ಅಂತ ನಾನು ಅನ್ಕೊಳ್ತೇನೆ. ಸರ್, ನ್ಯೂಸ್ ಫಸ್ಟ್ ವಾಹಿನಿ ಮೂಲಕ ನೀವು ಕೂಡ ಇದರ ಭಾಗ, ನಿಮಗೂ ಕೂಡ ಕಂಗ್ರಾಟ್ಸ್ ಹೇಳೋದಕ್ಕೆ ನಾನು ಬಯಸ್ತೀನಿ. ಜೊತೆಗೆ ಇಷ್ಟು ಹೊತ್ತು ಈ ಒಂದು ಆದಿತ್ಯ L1 ನೌಕೆಯ ಬಗ್ಗೆ, ಜೊತೆಗೆ ಈ ಒಂದು ಮಿಷನ್ ಬಗ್ಗೆ ಬಹಳ ಸರಳವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ನೀಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.